टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಅಲ್ಲ ಒಂದಂತಲ್ಲಿ ಅವರು ನಾವು ದೇವರಾಜ ಅರಸುಗಿಂತಲೂ ಕೂಡ ದೇವರಾಜ ಅರಸು ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ. ಈಗ ನಾಲ್ವಡಿಗಿಂತಲೂ ಜಾಸ್ತಿ ಅನ್ನುವಂಥ ಪರಿಸ್ಥಿತಿ. ಯಾರ್ಯಾರಿಗೂ ಸಮ ಅಲ್ಲ, ಭಾಳ ಕೆಳಗಡೆ ಇದ್ದಾರೆ. ದೇವರಾಜ ಅರಸು ಸಮ ಇಲ್ಲ, ಮಹಾರಾಜರಿಗೂ ಸಮ ಇಲ್ಲ, ಯಾರ್ಯಾರಿಗೂ ಹೋಗ್ಲಿ, ಕೃಷ್ಣ ಅವ್ರಿಗೂ ಸಮ ಇಲ್ಲ, ಎಂ ಕೃಷ್ಣರವ್ರಿಗೂ ಸಮ ಇಲ್ಲ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ, ನೀನು ಯಾವ ಕಾರ್ಯಕ್ರಮ ಕೊಟ್ಟಿದ್ಯಾ, ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟರು? ಅಟ್ಲೀಸ್ಟ್ ಪಾಪ ಎಂ ಕೃಷ್ಣ ಅವರು ನಾವು ಇದ್ವಲ್ಲ, ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ, ಯಶಸ್ವಿನಿ ಕೊಟ್ಟರು, ಸ್ತ್ರೀ ಶಕ್ತಿ ಕೊಟ್ಟರು. ಹೇಳಪ್ಪ ನಿಂದು ಯಾವ್ದಾದ್ರು ಒಂದು ಅಕ್ಕಿ ಕೊಟ್ಟಿದ್ದು ಯಾರು ಅಕ್ಕಿ ಕತ್ತೆ? ಆಮೇಲೆ ನೀವು ಒಂದ್ಸರಿ ಹೇಳಿದ್ರಿ, ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡ್ಬಿಟ್ನಾ? ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಇದ್ದೀನಪ್ಪ? ಮಹಾರಾಜ ರೀ, ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರಲ್ಲಿ ಭೂಮಿ ಇದೆ. ಅಕ್ಷರ, ಅನ್ನ, ಆರೋಗ್ಯ ಕೊಟ್ಟಂಥವ್ರು ಪುಣ್ಯಾತ್ಮರು ಮಹಾರಾಜರಿಗೆ. ನೀನೇನಪ್ಪ ಕೊಟ್ಟಿದ್ದಿ? ಈ ದೌಲತ್ಗಿರಿ ಬೇಡ, ಭಾಳ ದಿವಸ ನಡೆಯಲ್ಲ. ಅಲ್ಲ, ನಾಲ್ವಡಿ ಅವರ ಆಡಳಿತ ಕಂಪೇರ್ ಮಾಡುವಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ. ಆ ಥರ ಖಂಡಿತ ಇಲ್ಲ. ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ. ಯಾಕೆ ಈ ಹೋಲಿಕೆಗೆ ಮಾತುಗಳು ಬರ್ತಾ ಇದ್ದಾವೆ? ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು. ಜಾತಿ ಗಣತಿ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಇನ್ನು ಒಂದು ತಿಂಗಳಲ್ಲಿ ಮಾಡ್ತೇವೆ ಅಂತ ಇಲ್ಲ, ಎಲ್ಲ ಸೇರಿ ಗೊಂದಲ ಎಬ್ಬಿಸ್ತಾರೆ. ಅವಶ್ಯಕತೆ ಇದೆಯಾ ಈಗ ಅಂತ ಹೇಳಿ? ಇಲ್ಲ ರೀ, ಈಗ ರಾಜಕಾರಣಿಗಳು ಏನಾಗ್ಬಿಟ್ಟು ಯಾವ್ದು ಅವಶ್ಯಕತೆ ಇಲ್ಲೋ ಅದನ್ನೇ ಮಾಡಕ್ಕೆ ಹೋಗ್ತಾರೆ.